ನಿನ್ನೆ ನಾವು ಈ ಸುದ್ದಿಯನ್ನು ನಡೆಸುವ ಸಂದರ್ಭದಲ್ಲಿ ನಾನೊಂದಷ್ಟು ಮಾತುಗಳ ಮಧ್ಯದಲ್ಲಿ ಒಂದೆರಡು ಆಡಿದ್ದೆ ಅಂತ ನೆನಪು. 2025ರಲ್ಲಿ ಯಾವ ದೇಶಗಳ ಮಧ್ಯೆ ಯುದ್ಧ ನಡೆದರೂ ಅದನ್ನು ಅವತು ಇಡುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ. ಕಾರಣ ತಂತ್ರಜ್ಞಾನ ಆಗಿದೆ. ಇವತ್ತು 71ರ ಯುದ್ಧದಲ್ಲಿ ಇಂದಿರಾ ಗಾಂಧಿ ಇನ್ಯಾವುದೋ ಯುದ್ಧದಲ್ಲಿ ಇನ್ಯಾವುದೋ ಅಧ್ಯಕ್ಷ ಅಂದ್ಕೊಂಡು ಬಿಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಕಂಪೇರ್ ಮಾಡಬೇಡಿ. 25ರ ಯುದ್ಧ ಬೇರೆ. ತಂತ್ರಜ್ಞಾನ ಯಾವ ಪರಿಪ್ರಮಾಣದಲ್ಲಿ ಇದೆ ಅಂದರೆ ಮುಚ್ಚಿಡಕ್ಕಾಗಲ್ಲ. ಪಾಕಿಸ್ತಾನದ ಕಥೆನೂ ಅದೇ. ಏನನ್ನು ಮುಚ್ಚಿಡ್ತೀರಿ? ಎಷ್ಟು ದಿನ ಮುಚ್ಚಿಟ್ಕೋತೀರಿ? ಎರಡು ರೀತಿಯಲ್ಲಿ ಮುಚ್ಚಿಡಕ್ಕಾಗಲ್ಲ. 3 ಥರ. ವೈರಿ ಸೇನೆಯೇ ಎಲ್ಲವನ್ನೂ ದಾಖಲು ಮಾಡ್ಕೊಂಡ್ಬಿಡುತ್ತೆ, ನಂಬರ್ 1. ನಂಬರ್ 2, ಆಕಾಶದಿಂದ ದಾಖಲು ಮಾಡುವ ತಂತ್ರಜ್ಞಾನ ಎಲ್ಲರಿಗೂ ಲಭ್ಯ ಇದೆ. ಆ ದೇಶಗಳಿಗೂ ಇದೆ, ಮುಂದುವರೆದ ದೇಶಗಳಿಗೆ, ನಮ್ಮದು ಸೇರಿ. ಖಾಸಗಿನೂ ಇದೆ, ದುಡ್ಡು ಕೊಟ್ಟರು ಕೊಡ್ತಾರೆ, ಅದು ಇದೆ. 3ನೇದು ಚುಚ್ಚಿಕೊಂಡು ಓಡಾಡುವ ಯಂತ್ರ, ಮೊಬೈಲ್ ಅದಿದೆ. ಅದರಲ್ಲಿ ಎಲ್ಲವನ್ನೂ ತೆಗಿತಾನೆ. ಹಿಂಗನ್ನಿಸ್ಬಿಟ್ಟು ಹಿಂಗೆ ಜೂಮ್ ಮಾಡಿ ಅವನೇ ತೆಕ್ಕಂಬರ್ತಾನೆ ಹೋಗತ್ಲ ಕಡೆಗೆ ಅಂತ. ಹಾಗಾಗಿ ಅವು ಸಿಡಕ್ಕಾಗಲ್ಲ. ಈಗ ಆಗಿರೋದು ಅದೇನು. ಪಾಕಿಸ್ತಾನಕ್ಕೆ ಈ ಸಿಂಧೂರ ಏಟಿನ ಎಫೆಕ್ಟ್ ಒಂದೊಂದಾಗಿ ಬರ್ತಾ ಇರೋಂಗೆ ಕಾಣಿಸ್ತಿದೆ. ವಿಲ ಒದ್ದಾಡ್ತಿದೆ. ಭಾರತ ನಡೆಸಿದ ಆಪರೇಷನಿಂದ ಏನೂ ಹಾನಿ ಆಗಿಲ್ಲ ಅಂತ ಬಿಡ್ತಾ ಇತ್ತು ರೈಲನ್ನು. ಕೊನೆಗೆ ಈಗ ಏನು ಮಾಡ್ತು? ಅಯ್ಯಯ್ಯೋ ಆಗ್ಬಿಟ್ಟಿದೆಯಲ್ಲ, ಏನು ಮಾಡೋದು ಅಂತ ಪಾಪ ಒಪ್ಕೊಂಡಿದ್ದಾರೆ. ಯಾರು? ಆ ಜೋಕರ್ ಪ್ರೈಮ್ ಮಿನಿಸ್ಟರು. ಈಸ್ ಅನ್ ಅಬ್ಸಲ್ಯೂಟ್ ಜೋಕರ್, ಐ ವಿಲ್ ಟೆಲ್ ಯು. ಅಬ್ಸಲ್ಯೂಟ್ ಜೋಕರ್ ಅದು. ಇಸ್ಲಾಮಾಬಾದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಿ ಆಪರೇಷನ್ ದುರ್ದ ಯಶಸ್ಸನ್ನು ಒಪ್ಪಿಲ್ಲ. ಏನಾಯಿತು ಆಪರೇಷನ್ ಹೇಳಿದ್ದಾರೆ. ಇದು ಸ್ವಲ್ಪ ನಮ್ಮವ್ರದ್ದು ಎಕ್ಸ್ಟ್ರಾ ಮಸಾಲ ಇದ್ದಂಗಿದೆ ಇಲ್ಲಿ. ಮೇ 10ರಂದು ಭಾರತೀಯ ಕ್ಷಿಪಣಿಗಳು ನೂರ್ ಖಾನ್ ವಾಯುನೆಲೆ ಮೇಲೆ ಬಿತ್ತು. ರಾತ್ರಿ 2:30 ಸಮಯ, 9:10 ರಾತ್ರಿನಲ್ಲಿ, ಅಂದರೆ 10 ನಮ್ದು ಆಗಿದ್ದದು ನಡೆದಾಳೆ. ನನಗೆ ಮುನೀರ್ ಫೋನ್ ಮಾಡಿದ್ದ. ಮುನೀರ್ ಅಂದರೆ ಅವರ ಸೇನಾ ಅಧ್ಯಕ್ಷ ಮಾಡಿದ್ದ. ಸರಿ ಏನಪ್ಪ ಸಮಾಚಾರ ಅಂತ ಮಾತಾಡಿದಾಗ ಅವ್ರು ಹೇಳಿದ್ರು, ಆ ನೂರ್ ಖಾನ್ ಇದೆಯಲ್ಲ, ನೂರ್ ಖಾನ್ ವಾಯುನೆಲೆ, ಅದ್ರ ಮೇಲೆ ಭಾರತೀಯರು ಒಂದಷ್ಟು ಮಿಸೈಲ್ಗಳು ಹಾಕ್ಬಿಟ್ಟಿದ್ದಾರೆ, ಎಲ್ಲ ಬಿದ್ದುಬಿಟ್ಟಿವೆ, ಏನು ಮಾಡೋದು? ನಾವು ಮಾಡಿದ್ದೀವಪ್ಪ ಅಂದ. ಅವನೇನು ಮಾಡಿಲ್ಲ, ಸುಮ್ಮನೆ ಬುರುಡೆ ಬಿಟ್ಟ ರೈಲ್ನ ಅವನು ಅಂತ ಪಾಪ ಈ ಪ್ರೈಮ್ ಮಿನಿಸ್ಟರು ಓಪನ್ ಸ್ಪೀಚಲ್ಲಿ ಹೇಳಿಬಿಟ್ರು. ಸರಿ, ನಾವು ಚೀನಾ ಕ್ಷಿಪಣಿಯಿಂದ ದಾಳಿಗೆ ಮುಂದಾಗಿದ್ವಿ ಅಂತಂದರು. ಆಗಿರ್ಬೋದು, ಚೀನಾ. ಭಾಳ ಜನ ಈ ಪ್ರಶ್ನೆ ಹಿಡ್ಕೊಂಡು ಕೂತಂಗಿದೆ. ನಾವು ಆ ದೇಶ, ನನ್ನ ವೈರಿ ದೇಶಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಅದಕ್ಕೆ ಪಾಠ ಕಲಿಸೋದು ಬೇರೆ. ನಾವು ಪಾಠ ಕಲಿಸ್ಬೇಕು, ಬೇರೆ ದಾರಿ ಇಲ್ಲ ನಮಗೆ. ನಾವು ಕಲಿಸ್ತೀವಿ ಪಾಠ. ಟರ್ಕಿಗೆ ಒಂದು ರೀತಿ ಪಾಠ, ಚೀನಾಗ ಒಂದು ರೀತಿ ಪಾಠ, ಈ ಥರ ಕಲಿಸ್ತೀವಿ ಪಾಠನ. ಆದರೆ ಅಲ್ಲಿ ಮಿಸೈಲನ್ನು ಬಳಸಲೇಬಾರ್ದವ್ರು ಅಂತ ನಾವು ಹೇಳಕ್ಕೆ ಬರಲ್ಲ. ನಾವೀಗ ನೀವು ರಷ್ಯಾ ನಿರ್ಮಿತ S-400 ಯಾಕೆ ಬಳಸಿದ್ರಿ ಅಂತಂದರೆ ಹಂಗಾಗಲ್ಲ. ಟರ್ಕಿ ಡ್ರೋನ್ ಅಂತ ಅವ್ನು ಸೇಲ್ ಮಾಡಿದ್ದಾನೆ. ಟರ್ಕಿಗೆ ಪಾಠ ಕಲಿಸೋಣ, ಬಿಡೋದು ಬೇಡ. ಕೈ ಕಾಲು ಮುರಿದು ಬಾಲ ಕತ್ತರಿಸ್ಬೇಕು ಆ ದೇಶಕ್ಕೆ, ಒಪ್ಕೋತೀನಿ ನಾನು. ಬೇಕಾರೆ ಬಳಸಕ್ಕೆ ಆಗಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ಚೀನಾ ಹೇಳ್ಕೊಳ್ತಾ ಇದೆ ನಾವೇನು ಸಪೋರ್ಟ್ ಮಾಡಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇತ್ತು. ಸೇಲ್ ಮಾಡಿರೋದೇ ಇದ್ಮೇಲೆ ಸಪೋರ್ಟ್ ಮಾಡಿಲ್ಲ. ಅದು ಸಪೋರ್ಟ್ ಬೇರೆ, ಸೇಲ್ ಬೇರೆ. ಚೀನಾ ಮಾಡಿರೋದು ಸೇಲು ಪ್ಲಸ್ ಸಪೋರ್ಟು. ಹೇಗೆ? ಉಪಗ್ರಹಗಳ ಆಧಾರಿತ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಭರಪೂರ್ವ ಕೊಟ್ಟಿದೆ ಚೈನಾ. ವೈಸ್ ಇಂಡಿಯಾ ಸಿ ಅಟ್ಯಾಕ್ ಆಪರೇಷನ್ ಸಿಂಧೂರ ಇಂತಹ ಪರಾಕ್ರಮವನ್ನು ಇಷ್ಟು ನಿರ್ದಿಷ್ಟ ಗುರಿ ಪ್ರಮಾಣದಲ್ಲಿ ತೋರಿಸಿದೆ. 1 ಮೀಟರ್ ಬೈ 1 ಮೀಟರ್. ನಮ್ಮ ಕೆಲವು ಮಿಸೈಲ್ಸ್ ಹೋಗಿ ಲ್ಯಾಂಡ್ ಆಗಿರೋದು 1 ಮೀಟರ್ ಬೈ 1 ಮೀಟರ್ ಪ್ರಿಸೆಷನ್ಗೆ ಹೋಗಿ ಲ್ಯಾಂಡ್ ಆಗಿರೋದು ಪಟ್ಟಂತ. ಅಂದರೆ ಆಡಬೇಡಿ ಯಾರುವೇ ಇದನ್ನು. ಸುಮ್ಮನೆ ರಂಗನಾಥ್ ಹೇಳ್ಬಿಟ್ರು ನಾವು ಆಡಕ್ಕೆ ಹೋಗ್ಬಿಡೋಣ ಅಂತ ಹೋಗಿಬಿಟ್ಟಿರ. ಆಮೇಲೆ ಅದು ಆಡಬಾರ್ದು ಆಟನ. ಮೀರಿ ನೋಡಿದ್ದೀರಾ? ಮೀರಿ ಆಟ, ಗೋಲಿ ಮೀರಿ. ಗೋಡೆ ಕಡೆ ಇರುತ್ತೆ, ಹಳ್ಳ ಇರುತ್ತೆ, ಇಲ್ಲಿಂದ ಹಿಂಗೆ ಹಾಕ್ತೀವಿ, ನೋಡಿದ್ದೀರಾ? ಹೊಳಕ್ಕಂತ ಹೋಗಿ ಬೀಳ್ಬೇಕದು ಹಳ್ಳಕ್ಕೆ. ಅಷ್ಟು ಹತ್ತಿರದಲ್ಲಿ ನಿಂತು ಹಾಕ್ತೀರಿ. 8 ಅಡಿ 10 ಅಡಿ 9 ಅಡಿಲಿ ಬೀಳಲ್ಲ, ಆಗಲ್ಲ. ಇದು 130 140 160 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಮಿಸೈಲ್ಗಳು. ಟ್ರಾವೆಲ್ ಮಾಡಿದ ಮೇಲೆ ದೇ ಆರ್ ಸೋ ವೆಲ್ ಗೈಡೆಡ್. ಅಷ್ಟು ಚೆನ್ನಾಗಿ ಗೈಡ್ ಆಗಿದೆ ಅವು ಅಂತಂದರೆ, ಅಂದರೆ ಪ್ರಿಸಿಷನ್ ವಿಚಾರದಲ್ಲಿ ನಿರ್ದಿಷ್ಟವಾಗಿದೆ ಅದರದ್ದು ಗುರಿ ಅಂತಂದರೆ, ಬಿಕಾಸ್ ಆಫ್ ತಂತ್ರಜ್ಞಾನದಿಂದಾಗಿ ಮತ್ತು ಸ್ಯಾಟಲೈಟಿಂದ ಬಂದಿರುವ ಗ್ರಿಡ್ ಮಾಹಿತಿಯಿಂದಾಗಿ.
ಎಕ್ಸಾಕ್ಟ್ ಮಾಹಿತಿ ತಂದಿಟ್ಟಿದೆ ಅದು ಅದು ಇದು ಹೋಗಿ ನಮ್ಮ ನೀರಿನೆಲ್ಲ ಬಿಟ್ಟು ಹಿಂಗೆ ಎಷ್ಟಾಗಿ ಗೊಲಿ ಬಿದ್ದು ಬಿಡುತ್ತಲ್ಲ ಹಂಗೆ ಹೋಗಿ ಬಿದ್ದಿದೆ ಕಟ್ಟಕ್ಕಂತ. ಇದು 1 ಮೀಟರ್ ಬೈ 1 ಮೀಟರ್ 100 ಕಿಲೋಮೀಟ್ರ್ ಹೋದ ಮೇಲೆ ಮಿಸೈಲ್ ಅಲ್ವೇ ಏನೇ. ಸೊ ಹಾಗಾಗಿ ನಮ್ಮದು ಎಲ್ಲ ಬಂದಿದೆ, ಅವ್ರದ್ದು ಬಂದಿದೆ. ಇನ್ನು ಉಪರಾಷ್ಟ್ರಪತಿ ಅವರು ಪಾಕಿಸ್ತಾನದವ್ರು ಒಪ್ಕೊಂಬಿಟ್ಟಿದ್ದಾರೆ, ಆಗೋಗಿದೆ ಬಿಡು, ಆಯ್ತಾ ಬಿಡ್ರಪ್ಪ, ಇವಾಗ ಇನ್ನೇನು ಮಾಡೋದು. ಸರಿ, ಆಪರೇಷನ್ ದಿನಕರ್ ಜಗದೀಪ್ ಧನ್ಕರ್ ಅವರು ಉಪ ರಾಷ್ಟ್ರಪತಿಯವರು ಅಮೇರಿಕಾ ಉಗ್ರ ಲಾಡನ್ ವಿರುದ್ಧ ಮಾಡಿದ್ರಲ್ಲ ಅದಕ್ಕೆ ಹೋಲಿಸಿದ್ದಾರೆ. ನಿಮ್ಮ ಆಲೋಚನೆ ಸಂತೋಷಕ್ಕೆ ನೀವು ಯಾರಿಗೆ ಯಾವುದನ್ನು ಎಲ್ಲಿ ಬೇಕಾದ್ರೂ ಹೋಲಿಸ್ಕೊಳ್ಳಿ, ನೀವು ನನ್ನ ಪ್ರಕಾರದ ಹೋಲಿಕೆ ಅಲ್ಲ. ನಾನು ಹೇಳ್ತಿರೋದು ಮಿಲಿಟರಿ ವೈಸ್ ಹೋಲಿಕೆ ಅಲ್ಲ, ಮಾನಸಿಕವಾಗಿ ಹೋಲಿಕೆ ಬೇರೆ. ಆಹಾ ಮಧುಚಂದ್ರವೇ, ಏನು ಪ್ರೇಮ, ಅಲ್ಲಿ ಏನು ಹನಿ, ಅಲ್ಲಿ ಜೇನುತುಪ್ಪ ಅನ್ಕೊಂಡು ಚಂದ್ರನ ವರ್ಣನೆ ಮಾಡ್ತಿಲ್ಲ, ಅದು ನಿಮ್ಮ ಇಷ್ಟ. ನಾನು ಯಾಕೆ ಬೇಡ ಅನ್ಲಿ? ಹಾಂ, ಹಾಗೆ ಇದುವೆ ನಿಮ್ಮ ವರ್ಣನೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅಲ್ಲ ಮಿಲಿಟರಿಲಿ ವೈ ಅಮೇರಿಕನ್ ಫೋರ್ಸಸ್ ಬೈ ಫುಟ್ ಅಂದರೆ ಅವರ ಕಾಲುಗಳು ಬೂಟ್ ಹಾಕ್ಕೊಂಡು ಅಲ್ಲಿ ಇಳಿದ್ರು ಕೆಳಕ್ಕವ್ರು. ವಿಪರೀತ ದೂರ ಡಿಸ್ಟೆನ್ಸಲ್ಲಿ ರೆಡಾರ್ಗಳಿಗೆ ಸಿಗದಂತೆ, ಪಾಕಿಸ್ತಾನದ ಏರ್ಫೋರ್ಸ್ ರೆಡಾರ್ಗಳು ಅಥವಾ ಆರ್ಮಿನವ್ರು ಗೊತ್ತಾಗದಂತೆ ಹೆಲಿಕಾಪ್ಟರ್ಗಳನ್ನ ಚಾಲೂ ಮಾಡ್ಕೊಂಡ್ಬಂದರು ಅಲ್ಲಿಗೆ ಅಬುತಾಬಾದ್ಗೆ. ಇಳಿದ ಮೇಲೆ ಆಪರೇಷನ್ ನಡೆಸಿ, ಲೈಕ್ ಎನಿ ಟೆರರಿಸ್ಟ್ ಆಪರೇಷನ್ ನಡೆಸಿ ಬಾಡಿ ಎತ್ತಾಕೊಂಡು ಹೋದ್ರು. ಪಕ್ಕದಲ್ಲಿ ಪಾಕಿಸ್ತಾನದ ಸೇನಾ ಶಿಬಿರ ಇದೆ, ಅಲ್ಲಿ ಯಾವ ಬಿನ್ ಲಾಡನ್ ಸಿಕ್ಕಿದ್ದ ಅದ್ರ ಪಕ್ಕದಲ್ಲಿ ಹಿಂಗೆ ಕಲ್ಲೊಡೆದ್ರೆ ಸಿಗೋ ಜಾಗದಲ್ಲಿ ಇತ್ತು, ಅದನ್ನು ದೇ ಡಿಡ್ ಇಟ್. ಹಾಗಾಗಿ ಇದು ಹಂಗಲ್ಲ. ಇಲ್ಲೇನು ಮಾಡಿದ್ವಿ ನಾವು, ಯಾಕಪ್ಪ ಹೋಗ್ಬೇಕು ಅಲ್ಲಿಗೆ, ಯಾಕಪ್ಪ ರಿಸ್ಕು, ಇಲ್ಲಿಂದನೇ ಹೊಡೆಯೋಣ ಬಾಣ ಅಂತ ಹೊಡೆದ್ರು. ದಾಟ್ ಇಸ್ ವಾಟ್ ಇಸ್ ವರ್ಲ್ಡ್ ಈಸ್ ಟಾಕಿಂಗ್. ಪ್ರಪಂಚ ಇವತ್ತು ಮಾತಾಡ್ತಿರೋದು ಏನು ಅಂದರೆ, ಹೇಗೆ ಒಂದು ಹೊಸ ಯುದ್ಧ ನಿರೂಪಣೆಯನ್ನು ತಂದಿಟ್ಟಿದೆ ಭಾರತ. ಒಳಕ್ಕೆ ಹೋಗದೆ ಅಮಿತ್ ಶಾ 100 ಕಿಲೋಮೀಟರ್ ಇದ್ದಾರೆ, 120, 140, 160 ಕಿಲೋಮೀಟರ್ವರೆಗೂ ಹೊಟ್ಟೋಗಿದೆ ಕೆಲವು ಕಡೆ. ಅದು ಹಾಗಾಗಿ ಹೇಗೆ ಹೊಡೆದ್ರು, ಒಳಕ್ಕೆ ಹೋಗಿಲ್ಲ, ಹಂಗೆ ಹೊಡೆದು ಬಂದಿದ್ದಾರೆ. ಪ್ರಿಸಿಷನ್ ಸ್ಟ್ರೈಕ್ ಅದು. ಒಳಗೆ ಹೋಗಿ ಹೊಡೆದು ಬಂದ್ರೇನೆ ಕಷ್ಟ ಇವತ್ತಿನ ಕಾಲದಲ್ಲಿ ಕರೆಕ್ಟಾಗಿ ಬಾಂಬ್ ಹಾಕಿ ಬರೋಕ್ಕೆ. ಅಕ್ಯುರೇಟ್ ಆಗಿರೋದು ಇಲ್ಲೇ ಹೊಡೆದಿದ್ದಾರೆ. ಅಂದರೆ ಭಾರತ ಹ್ಯಾಸ್ ರೀಡಿಫೈನ್ಡ್, ಅದಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ತಂದಿಟ್ಟಿದೆ. ಎಸ್. ಇನ್ನು ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ ಸರ್, ಭಾರತ ನಡೆಸಿದಂಥ ಆಪರೇಷನ್ ಸಿಂಧೂರದಿಂದ ಉಗ್ರಸ್ಥಾನ ಪಾಕ್ನ ಜಂಗಾಬಲವೇ ಕುಸಿದು ಹೋಗ್ಬಿಟ್ಟಿದೆ. ಸೊ ಇದೀಗ ಭಾರತ ಭಯೋತ್ಪಾದನೆ ನಿರ್ಮೂಲನೆಗೆ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇವೆ. ಏನು ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಯೋತ್ಪಾದನೆ ಕೃತ್ಯಕ್ಕೆ ಪೂರ್ಣ ವಿರಾಮ ಹಾಕೋಕೆ ಒಂದೊಂದು ರಾಜತಾಂತ್ರಿಕವಾದಂಥ ಹೆಜ್ಜೆಯನ್ನು ಇಡ್ತಾ ಇದೀವಿ. ಒಂದು 7 ಟೀಮನ್ನು ಮಾಡಿದ್ದೀವಿ, ಸರ್ವಪಕ್ಷ ಟೀಮು. ಅದನ್ನ ಈಗ ಬೇರೆ ಬೇರೆ ದೇಶಗಳಿಗೆ ಕಳುಹಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಹೇಳಿ ಬರುವಂಥದ್ದು ಪಾಕಿಸ್ತಾನ ಏನು ಮಾಡ್ತಾ ಇದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಅಂತೇಳಿ. ಬಟ್ ಈಗ ಏನು ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ 4 ಹೆಸರು ಕೊಟ್ಟಿತ್ತು, ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಹಾಕೊಂಡ್ಬಿಟ್ಟಿದ್ರೆ ಶಶಿ ತರೂರ್ ಅವ್ರನ್ನ ಅಂತ ಅವ್ರ ಆಕ್ಷೇಪ. ಸೊ ಹಾಗಾಗಿ ಈಗ ಏನಾಗಿದೆ ಅನ್ನುವಂಥದ್ದನ್ನ ನೋಡೋಣ. ಇವರು 22ನೇ ತಾರೀಕು ಅಥವಾ 23ನೇ ತಾರೀಕಿನ ವೇಳೆಗೆ 10 ದಿನ ಪ್ರಯಾಣವನ್ನ ಮಾಡ್ತಾರೆ. ಸರ್, ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದನ್ನೊಂದು ಹೇಳ್ಬಿಡೋಣ ಸರ್. ಸರ್ ಯಾರು ಹೋಗ್ತಿದ್ದಾರೆ ಅಂತ ಹೇಳಿ ಸರ್ವಪಕ್ಷ ಸಂಸದರ ನಿಯೋಗ ಸರ್ ಹೋಗ್ತಾ ಇರೋದು. ಒಂದು ಶಶಿ ತರೂರ್ ಖರ್ಗೆ ಮಾತಾಡಿದಾರಲ್ಲ, ಇದೆ ಸರ್, ಮಾತಾಡಿ ನೋಡೋಣ. ಜಯರಾಮ್ ರಮೇಶ್ ಅವರು ನಮ್ಮ ಪಾರ್ಟಿ ವತಿಯಿಂದ ಹೇಳ್ತಾರೆ. ಜಯರಾಮ್ ರಮೇಶ್ ಅವರು ನಮ್ಮ ಪಾರ್ಟಿ ವತಿಯಿಂದ ಹೇಳ್ತಾರೆ. ಯಾವ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಮೊದಲ ರಾಷ್ಟ್ರೀಯವಾದಿ ರಾಜಕಾರಣಿಗಳು ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗಿಬಿಟ್ಟಿದಾರಲ್ಲ. ರಾಷ್ಟ್ರೀಯವಾದಿ ರಾಜಕಾರಣಿ ಸಬ್ಜೆಕ್ಟ್ ಆಯ್ತು, ಇರಲಿ, ಇನ್ನೊಂದಿನ ನೋಡೋಣ. ಈ ತಂಡ ಈಗ ಹೋಗುತ್ತೆ. ಯಾರ್ಯಾರು ತಂಡ? ಒಂದು ಶಶಿ ತರೂರ್, ಕಾಂಗ್ರೆಸ್ ಮುಖಂಡರು, ಸಂಸದರು. ಅಮೆರಿಕ ಈ ಭಾಗಕ್ಕೆಲ್ಲ. ಯಾಕೆ ಅಮೆರಿಕಕ್ಕೆ ಶಶಿ ತರೂರು? ಏನಲ್ಲಿ ಅವರು ಡೊನಾಲ್ಡ್ ಟ್ರಂಪಿಂದು ಮನೆ ಪಕ್ಕದಲ್ಲೇ ಮನೆನಾ ಅವ್ರದ್ದುವೆ? ಇಲ್ಲ. ವಿಶ್ವಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿ ನಂಬರ್ 2, ನಂಬರ್ 3 ಪೊಸಿಷನಲ್ಲಿ ವರ್ಕ್ ಮಾಡಿದ್ದಾರೆ ಭಾಳ ದೀರ್ಘಕಾಲ. ಹಾಗಾಗಿ ಅವರಿಗೆ ಅಲ್ಲಿ ಆಯಾಮಗಳು, ಅಲ್ಲಿ ವ್ಯವಹಾರಗಳು ಎಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಅಂತ ನಮ್ಮ ನಂಬಿಕೆ. ಎರಡನೇದು, ಫಾರಿನ್ ಅಫೇರ್ಸಲ್ಲಿ ತಿಳ್ಕೊಂಡಿದ್ದಾರೆ, ಅದಕ್ಕೆ ಆಯ್ಕೆ. ಕಾಂಗ್ರೆಸ್ ಕತೆ ನಾವೇ ಹೆಸರು ಕೊಟ್ಟಿದ್ವಾ? ಅಲ್ಲ, ಹೆಸರು ಕೊಟ್ಟು ಸರ್ಕಾರ ಕೇಳಿದ್ದೇ ತಪ್ಪು. ಯಾಕೆ ಕೇಳಿದ್ರಿ ನೀವು? ಸರ್ಕಾರದವರು ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ನಿಮ್ಮದು ಕಿರಿಕೆ, ನೀವು ಕಿರಿಕ್ ಗಿರಾಕಿಗಳೇ. ಯಾಕಪ್ಪ ಕೇಳಿದ್ರಿ? ಕೇಳಿದ್ಮೇಲೆ ಬಾಯಿ ಮುಚ್ಕೊಂಡವ್ರು ಕೊಟ್ಟಿದ್ದು ತಗೋಬೇಕಾಗಿತ್ತು, ಇಲ್ಲ ಕೇಳಬಾರ್ದು, ಇದ್ರ ಕೇಳಬಾರ್ದಾಗಿತ್ತು. ಒಂದು. ಎರಡನೇದು, ಕಾಂಗ್ರೆಸ್ ಕೇಳ್ತೀನಿ, ನೀವು ಕೊಟ್ಟಿದ್ದೀರಿ. ಅವರು ಆಯ್ಕೆ ಮಾಡಿರೋದು
ಬೇರೆ ಯಾರನ್ನೂ ಅಲ್ವಲ್ಲ, ರಾಹುಲ್ ಗಾಂಧಿಯ ದಾಯಾದಿ ಬದ್ಧ ವೈರಿ ಏನು ಅಲ್ವಲ್ಲ. ಅವ್ರದೇ ಪಕ್ಷದ ಸಂಸದ. ಇಟ್ಸ್ ಆಲ್ ರೈಟ್, ಜನರಸ್ ಆಗಿರಿ. ಆಲ್ ರೈಟ್, ಏನು ನಾವು ಕಳಿಸಿದ್ವಿ 4, ಅವ್ರನ್ನ ಶಶಿ ತರೂರ್ ತಗೊಂಡಿದ್ದಾರೆ, ಅಲ್ಲಿ ತಗೊಳ್ಳಿ ಬಿಡ್ರಿ ಎತ್ಲ ಕಡೆಗೆ ಅಂತ. ನಮ್ಮ ಪಕ್ಷದವರೇ ಅಂತ, ನಮ್ಮ ಪಕ್ಷದವನೇ ಅಂತ ಹೆಮ್ಮೆ ಪಟ್ಕೊಳ್ಳಿ. ನೀವು ಸ್ವಲ್ಪ ದೊಡ್ಡ ಮನಸ್ಸು ನೋಡಿ ತೋರಿಸಿ. ಬಟ್ ಸಮಸ್ಯೆ ಹಂಗೆ ಅಲ್ವಲ್ಲ ಸರ್. ಈಗ ಅಲ್ಲ, ಶಶಿ ತರೂರ್ ಹೊಗಳ್ತಾ ಶಶಿ ತರೂರು ಈಗ ಕಾಂಗ್ರೆಸ್ಗೆ ಒದಿಸ್ಕೊಳ್ಳೋಕ್ಕೆ ರೆಡಿ ಇರೋ ಇನ್ನೊಂದು ಹೊಸ ಲೀಡರ್ ಇದು. ಲೈಕ್ ಪ್ರಣವ್ ಮುಖರ್ಜಿ ಇವರೆಲ್ಲ ಕಪ್ಪಳಕ್ಕೆ ಹಾಕಿಸ್ಕೊಂಡ್ರಲ್ಲ ಹಂಗೆ. ಈ ಶಶಿ ತರೂರ್ ಈಗ ಇನ್ನೇನು ಮಾಡಿದ್ರು ಆ ಕಾಂಗ್ರೆಸ್ನವ್ರು ಅವ್ರನ್ನ ನಂಬಲ್ಲ. ಬರೆದಿಟ್ಟು ಕೊಟ್ಬಿಡಿ, ಮತ್ತೆ ಬರ್ಕೊಳ್ಳಿ ಎಲ್ಲರೂ. ಮುಗ್ದೋಗಿರೋ ಇನ್ನು 4 ವರ್ಷಕ್ಕೆ ಅವ್ರು ತಿಪ್ಪರ್ಲಾಗ ಹೊಡೆದ್ರು ಅವ್ರು ಟಿಕೆಟ್ ಕೊಡಲ್ಲ. ಈಗಲೇ ಬರೆದಿಟ್ಕೊಳ್ಳಿ, ಅದನ್ನೂ ಬೇಕಾರೆ ಕಾಂಗ್ರೆಸ್ ಇಂದ ಕೊಡಲ್ಲ. ಅಲ್ಲಿವರೆಗೂ ಬೇರೆ ದಾರಿ ಇಲ್ಲ, ಸಹಿಸ್ಕೊಂಡು ಸುಮ್ಮನೆ ಇರ್ತಾರೆ. ಅಷ್ಟೇ ಕತೆ ಇದು. ಹಾಗಾಗಿ ಅವ್ರು ಶಶಿ ತರೂರ್ ಬೇಡ. ಯಾಕೆ? ಅವ್ರು ಮೋದಿ ಜೊತೆ ಮತ್ತೆ ಕಾಂಗ್ರೆಸ್ಸಿನ ಈಗ ಹಣೆ ಬರಹ ಅಥವಾ ಕಾಂಗ್ರೆಸ್ಸಿನ ದೌರ್ಭಾಗ್ಯ ಏನಪ್ಪ, ಯಾರು ಚೆನ್ನಾಗಿ ಬೈತಾರೆ ಮೋದಿನ, ಅವ್ರು ಮಾತ್ರ ಹೀರೋಗಳು. ಕೆಟ್ಟಾಗಿ ಯಾರು ಬೈತಾರೆ, ಅವನು ನಂಬರ್ 1. ಏನೇನು ಅರ್ಥನೇ ಆಗಬಾರ್ದು ಯಾರಿಗೂ, ಸೊಂಟದ ಕೆಳಗೆ ಮೇಲೆ ಕೆಳಗೆ ಅಕ್ಕಪಕ್ಕ ಎಲ್ಲ ಕಡೆಯಿಂದ ಬೈದಾಕ್ಬಿಡೋದು. ಅವನು A+. ಮೋದಿ ಬೈಬೇಕಪ್ಪ ಅವನು. ಅದರಲ್ಲೂ ಡಿಗ್ರಿಗಳಿದೆ, ಡಿಗ್ರಿ ಇದೆ, ಸುಮಾರಾಗಿ ಬೈದ್ರೆ A, ಅದರಲ್ಲಿ A+, B ಹೀಗಿದೆ. ಹಂಗೆ ಕಾಂಗ್ರೆಸ್ಸಿನ ಹಣೆ ಬರಹ ಇದು. ದಿಸ್ ಇಸ್ ಹೌ, ಬಿಕಾಸ್ ಯುವರ್ ಹೋಲ್ ಪಾಲಿಟಿಕ್ಸ್ ಇಸ್ ರಿವಾಲ್ವಿಂಗ್ ಅರೌಂಡ್ ಆಂಟಿ ಮೋದಿ. ಫ್ರಸ್ಟ್ರೇಷನ್ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಏನೋ ರವಿಶಂಕರ್ ಪ್ರಸಾದ್ ಮಧ್ಯಪ್ರಾಚ್ಯ, ಸಂಜಯ್ ಕುಮಾರ್ ಝಾ JDU ಜಪಾನ್, ಸೌತ್ ಕೊರಿಯಾ, ಇಂಡೋನೇಷ್ಯಾ, ಜಯಂತ್ ಪಾಂಡಾ ಪಾಶ್ಚಿಮಾತ್ಯ ಯುರೋಪ್ ಎಲ್ಲ, ಕನಿಮೋಳಿ ಕರುಣಾನಿಧಿ DMK ರಷ್ಯಾ, ಸ್ಪೇನು. ಸುಪ್ರಿಯಾ ಅವ್ರ ಕಜಿನ್ಗೆ ಸ್ಟಾಲಿನ್ ಅಂತ ಹೆಸರಿಟ್ಟಿದ್ದಾರೆ ಅಂತನಾ? ಓಕೆ, ಆಲ್ ರೈಟ್. ಹ್ಞೂ ರೀ, ಸುಪ್ರಿಯಾ ಸುಳೆ NCP ಸೌತ್ ಆಫ್ರಿಕಾ, ಈಜಿಪ್ಟ್ಗೆಲ್ಲ ಹೋಗ್ತಾರೆ. ಶ್ರೀಕಾಂತ್ ಏಕನಾಥ ಶಿಂದೆ ಶಿವಸೇನೆ ಶಿಂದೆ ಬಣ, ಅದು UAE, ಅದು ಶಿವಸೇನೆನೇ ಈಗ ಅದನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಶಿವಸೇನೆ UAE ಆಫ್ರಿಕಾ ಎಲ್ಲ ಹೋಗ್ತಾರೆ. ಕಾಂಗ್ರೆಸ್ ಕೊಟ್ಟಿದ್ದಾರೆ ಹೆಸರು ಆನಂದ್ ಶರ್ಮಾ, ಗುಡ್ ಮ್ಯಾನ್, ಫಾರ್ಮರ್ ಮಿನಿಸ್ಟರ್ ಆಗಿದ್ರು, ಹಿಮಾಚಲ್ ಪ್ರದೇಶ, ತೂಕವಾಗಿ ಮಾತಾಡ್ತಾರೆ, ಎಲ್ಲ ನಿಜ. ಗೌರವ್ ಗೊಗೊಯ್ ಒಂದು ಪ್ರಾಬ್ಲಮು, ಅದೇನೋ ಪಾಕಿಸ್ತಾನ ಜೊತೆ ಸಂಬಂಧ ಅಂತೇನೋ ಒಂದಿದೆ. ಆಮೇಲೆ ಅದು ಯಾರೋ ರಾಜಾ ಬ್ರಾರ್ ಅಂತ ಡ್ಯಾಶ್. ಸರಿ, ಏನು ಮಾಡೋಣ ನಿಮ್ಮ ಪ್ರಕಾರ? ಇದೇನಿದು ಅಂತನಾ ರೀ? ನಮ್ಮ ಹಣೆ ಬರಹ. ನಿಮ್ಮನ್ನೆಲ್ಲ ಯಾವನು ಎಲೆಕ್ಟ್ ಮಾಡಿದ್ನೋ 4 ಟರ್ಮು 6 ಟರ್ಮು ರಾಜಕಾರಣದಲ್ಲಿ. ಕಾಂಗ್ರೆಸ್ನಲ್ಲಿ ಬೇರೆ ಯಾವ ಹೆಸರು ಈ ಡೆಲಿಗೇಷನ್ಗೆ ಬಹಳ ದೊಡ್ಡ ಇದಲ್ರಿ ಇದು. ಸಾಂಕೇತಿಕವಾಗಿ ನಡೆಸ್ತಾ ಇರುವಂತಹ ಒಂದು ಕ್ರಿಯೆ. ಫಸ್ಟ್ ಟೈಮ್ ಹೊಸ ಅಸ್ತ್ರ ಅಂತೆಲ್ಲ ನಮ್ಮ ಟಿವಿಲೂ ನೋಡಿದೆ. ಯಾವ ಹೊಸಾನೂ ಇಲ್ಲ, ಪಸಾನೂ ಇಲ್ಲ, ಇಲ್ಲಿ ಹಿಂದೆನೂ ಮಾಡಿದ್ದಾರೆ. ಇದರಿಂದ ಏನಾಗ್ಬಿಡುತ್ತೆ, ಅಮೆರಿಕ ಶಶಿ ತರೂರ್ ಹೋದ ತಕ್ಷಣ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ ಇಂದ ಕಾಂಪೌಂಡ್ ಆಚೆ ಬಂದ್ಬಿಡ್ತಾರಂತೆ. ಬಂದು ಹೇಳೋಣ, ಅದೇನೇನು ಹೇಳ್ಬಿಡು, ನಾನು ಎಲ್ಲ ಬರ್ಕೊಂಬಿಡ್ತೀನಿ ಕ್ಲೀನಾಗಿ. ಈಗ ನಾನು ಕನ್ಫ್ಯೂಷನಲ್ಲಿ ಇದನ್ನು ಹೇಳು ಅಂದ್ಬಿಟ್ಟು ಬರ್ಕೊಂಬಿಡ್ತಾರಂತೆ. ಇಲ್ಲರಪ್ಪ, ಎಲ್ಲ ದೇಶಗಳಿಗೂ ತನ್ನದೇ ಆದ ಮಾರ್ಗಗಳು ದಾರಿಗಳು ಇರುತ್ತವೆ ಮಾಹಿತಿಗಳನ್ನು ಪಡ್ಕೊಳ್ಳೋಕ್ಕೆ. ಅವರ ಅಂಬ್ಯಾಸಿಡರ್ಗಳ ಮೂಲಕ ಅವರವ್ರದ್ದೇ ಆದ ಇತರೆ ಮಾರ್ಗಗಳಲ್ಲಿ ಬಳಕೋತಾರೆ. ನಾವು ಹೇಳಿದ್ದನ್ನೇ ಕೇಳ್ಕೊಂಡು ಈ ಟೀಮ್ ಹೇಳಿದ್ದನ್ನು ಕೇಳ್ಕೊಂಡು ಬರಬೇಕು ಅಂತಲ್ಲ. ನಂಬರ್ 2, ಎಲ್ಲ ದೇಶಗಳಿಗೂ ತನ್ನದೇ ಆದ ಅನಿವಾರ್ಯತೆಗಳ ಆಧಾರದ ಮೇಲೆ ಇನ್ನೊಂದು ದೇಶದ ಜೊತೆಗಿನ ಸಂಬಂಧವನ್ನು ನಿರ್ಧಾರ ಮಾಡ್ಕೊಳ್ಳುತ್ತವೆ. ಶಶಿ ತರೂರು, ಪಾಂಡಾ, ಕನಿಮೋಳಿ ಹೋದ ತಕ್ಷಣ ಬದಲಾವಣೆ ಮಾಡಿಬಿಡ್ತಾರೆ ಅಂತಲ್ಲ. ಎಲ್ಲ ದೇಶಗಳಿಗೂ ಭೌಗೋಳಿಕವಾಗಿ, ರಾಜತಾಂತ್ರಿಕವಾಗಿ, ವ್ಯಾಪಾರ ವ್ಯವಹಾರದ ಮೂಲಕವಾಗಿ, ಹಳೆಯ ಸಂಬಂಧಗಳ ಗೆಳೆತನದ ರೂಪದಲ್ಲಾಗಿ, ಧರ್ಮದ ರೂಪದಲ್ಲಾಗಲಿ, ಐ ರಿಪೀಟ್, ಧರ್ಮ ನಮ್ಮ ದೇಶಕ್ಕೆ ಅಡ್ವಾಂಟೇಜ್ ಇಲ್ಲ. ಇದನ್ನೇ ಅಮಿತ್ ಶಾ ಹೇಳ್ತಾ ಇದ್ದಿದ್ದು. ಎಲ್ಲಿಗೆ ಹೋಗ್ಬೇಕು ಹಿಂದೂಗಳು? ಭಾರತ ಬಿಟ್ಟು ಧರ್ಮ ಅಂದರೆ ಮುಸ್ಲಿಂ. ವೈ ಇಸ್ ಟರ್ಕಿ ಸಪೋರ್ಟಿಂಗ್ ಪಾಕಿಸ್ತಾನ್? ಮುಸ್ಲಿಂ ಅಷ್ಟೇ, ಇನ್ನೆಂಥದ್ದು ಇಲ್ಲ ಅದರೊಳಗಡೆ, ಅಷ್ಟೇ. ಹೌದು. ಹಾಗಾಗಿ ಧರ್ಮದ ಆಧಾರದಲ್ಲಿ ಎಲ್ಲ ದೇಶಗಳಿಗೂ ತಂದೆ ಆದಿದೆ. ಹಾಗಾಗಿ ಇದು ಒಂಥರ ಪರ್ಸನಲೈಸ್ಡ್ ಆಗಿ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಬಂದೊಂದು ಹವಾ ಸೃಷ್ಟಿ. ಇದರಿಂದ ಏನೋ ಆಗ್ಬಿಡುತ್ತೆ ಅಂತಲ್ಲ. ಅದರಿಂದ ಕಾಂಗ್ರೆಸ್ ಅದನ್ನು ಅಷ್ಟೊಂದು ತಗೋಬಾರ್ದು. ಎಸ್,